ನೋಡಿ ಇದೊಂದು ದೊಡ್ಡ ತಲೆನೋವು ಕಣ್ರಿ. ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆಯಲ್ಲಿ ನೋಡಿ ಈ ರೀತಿ ಹಿಂಸೆಗಳು ಟಚ್ ಆಗೋಯ್ತು ಗಾಡಿ. ನೋಡಿ ಎಷ್ಟು ಸಮಸ್ಯೆ ಅಂದ್ರೆ ಪಾಪ ಸಾರ್ವಜನಿಕರಿಗೆ. ನೋಡಿ ಅದ್ರಲ್ಲಿ ವಾಹನ ನೋಡಿ ಎಲ್ಲ ಉದುರೋಯ್ತು, ಪುಡಿ ಆಗೋಯ್ತು ನೋಡ್ರಪ್ಪ. ಗ್ಲಾಸ್ ಗೀಸ್ ಎಲ್ಲ ಪುಡಿ. ಈಗ ನೋಡಿ ವಾಹನ ಸವಾರರು ಪಾಪ ಅವರು ಚಾಲಕರು ಗಾಡಿ ನಿಲ್ಸ್ಕೊಂಡು ಈಗ ಜಗಳ ಮಾಡಕೋಬೇಕು. ಈಗ ನೋಡಿ ರಸ್ತೆ ಕಿರಿದಾದ ರಸ್ತೆ, ಈ ಒಂದು ರಸ್ತೆನಲ್ಲಿ ಪಾಪ ಚಾಲಕರು ಕಷ್ಟಪಟ್ಟು ಹೆಂಗೆ ಮಾಡಿ ತಿರುಗಿಸ್ತಾರೆ. ಸೊ ಈಗ ಟಚ್ ಆಗೋಯ್ತು, ಗಾಡಿಗಳು ಟಚ್ ಆಗೋಯ್ತು, ಗ್ಲಾಸ್ ಎಲ್ಲ ಉದುರೋಯ್ತು. ಈಗ ಚಾಲಕರು ನೀನ್ ಸರಿಯಾಗಿ ಬಂದಿಲ್ಲ, ನಾನ್ ಸರಿಯಾಗಿ ಬಂದಿಲ್ಲ ಅಂತ ಒಬ್ರಿಗೊಬ್ರು ಪಾಪ ಏನು ಮಾತುಗಳನ್ನ ಆಡ್ಕೊಂಡು ಜಗಳ ಮಗಳನ್ನ ಮಾಡ್ಕೋಬೇಕಾಗತ್ತೆ. ಅಂತ ಒಂದು ಪರಿಸ್ಥಿತಿ ನಮ್ಮ ಏನು ಈ ಕೌದಳ್ಳಿ ಗ್ರಾಮ ಏನಿದೆ ಇಲ್ಲಿ ರಸ್ತೆ ವಿಚಾರದಲ್ಲಿ ಜರುಗುತ್ತದೆ. ನೋಡಿ ಏನು ಮಾಡೋಕ್ಕಾಗಲ್ಲ, ಗ್ಲಾಸ್ ಎಲ್ಲ ಉದುರೋಯ್ತು. ದಯವಿಟ್ಟು ಸಂಬಂಧಪಟ್ಟಂತಹ ಡಿಪೋದವರು ದಯವಿಟ್ಟು ನಮ್ಮ ಚಾಲಕರು ಏನಿದ್ದಾರೆ ಇವ್ರ ಮೇಲೆ ಯಾವುದೇ ತರಹದ ಕ್ರಮಗಳನ್ನು ಜರುಗಿಸಬೇಡಿ ಅಂತ ಒಂದು ಮನವಿ ಮಾಡ್ಕೊಳ್ತೀನಿ. ಯಾಕಂದ್ರೆ ವಾಸ್ತವ ಸ್ಥಿತಿಯನ್ನು ನಾವೇ ನೋಡಿದ್ದೀವಿ. ಇಲ್ಲಿ ರಸ್ತೆ ಅಗಲ ಇಲ್ಲ, ಸಂಕಷ್ಟ, ಚಾಲಕರು ಬಹಳ ಕಷ್ಟಪಡ್ತಾರೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಸಣ್ಣ ಪುಟ್ಟದೇನಾದ್ರು ಸಮಸ್ಯೆ ಆದಲ್ಲಿ ದಯವಿಟ್ಟು ಸಹಕರಿಸಿ ಅಂತ ಚಾಲಕರ ಪರವಾಗಿ, ನಮ್ಮ ಕರ್ನಾಟಕ ಸಾರಿಗೆ ವಾಹನ ಚಾಲಕರ ಪರವಾಗಿ ಒಂದು ಮನವಿ ಹಾಕೊಳ್ತೀನಿ. ನೋಡಿ ಇದು ಚಾಲಕರ ತಪ್ಪಲ್ಲ, ದಯವಿಟ್ಟು ಸಹಕರಿಸಿ. ಇದು ಕಿರಿದಾದ ರಸ್ತೆಯ ಒಂದು ಅವ್ಯವಸ್ಥೆ. ನೋಡ್ರಪ್ಪ, ಅಯ್ಯೋ ದುರ್ದೈವವೇ, ಈ ಕತೆ ಬೇಡಪ್ಪ ಪಾಪ. ನೋಡಿ ಗ್ಲಾಸ್ ಹೊಡೆದೋಗಿದೆ. ನೋಡಿ ಈಗ ವಾಹನ ಎಲ್ಲಿದೆಯೇನೋ ಗೊತ್ತಿಲ್ಲ. ಸೊ ಇದು ಚಾಲಕರ ತಪ್ಪಲ್ಲ, ದಯವಿಟ್ಟು ಡಿಪೋದವರು ಸಹಕಾರವನ್ನು ನೀಡಬೇಕಾಗಿದೆ. ಪಾಪ ಚಾಲಕರ ಮೇಲೆ ನೀವು ಕ್ರಮಗಳನ್ನು ತೆಗೆದುಕೊಳ್ಬೇಡಿ. ನೋಡಿ ಗ್ಲಾಸು ಮಿರರ್ ಡ್ಯಾಮೇಜ್ ಆಗಿದೆ ಸೈಡಲ್ಲಿ. ಸೊ ಏನೋ ಕಿರಿದಾದ ರಸ್ತೆ, ಇಲ್ಲಿ ಏನು ಮಾಡೋಕ್ಕಾಗಲ್ಲ, ಪರಿಸ್ಥಿತಿ ಸಮ್ ಟೈಮ್ ಆ ರೀತಿ ಆಗುತ್ತೆ. ನೋಡಿ ಎಲ್ಲ ಬಂದು ಜಾಮ್ ಆಗೋಯ್ತು ಇಲ್ಲಿ. ನೋಡಿ ಹೆಂಗ್ ಬಂದು ಜಮಾಯಿಸ್ಕೊಂಡಿದೆ. ಇದು ಕಿರಿದಾದ ರಸ್ತೆಯ ಒಂದು ಪರಿಣಾಮ ಈ ರೀತಿ ಆಗುತ್ತೆ, ಈ ರೀತಿ ಜಾಮ್ ಆಗುತ್ತೆ. ನೋಡಿ ಪಾಪ ಪೊಲೀಸ್ನವರು ಪರದಾಡ್ಬೇಕಿಲ್ಲಿ. ನೋಡಿ ಪಾಪ ಒಬ್ರು ಏನು ಮಾಡೋಕ್ಕಾಗಲ್ಲ. ಪೊಲೀಸ್ನವರು ಏನು ಈ ಟ್ರಾಫಿಕ್ ಜಾಮ್ನ ನಿಭಾಯಿಸ್ಬೇಕಂದ್ರೆ ಒದ್ದಾಡ್ಬೇಕಾಯ್ತದೆ. ಇಲ್ಲಿ ಬಹಳ ಕಷ್ಟ ಇದೆ. ಈ ರೀತಿ ಸುತ್ತಮುತ್ತ ಬಂದು ಈ ಥರ ವಾಹನಗಳು ಕಚ್ಕೊಂಡಿದ್ರೆ ಕಷ್ಟ. ನೋಡಿ ಇಲ್ಲಿ ಪೊಲೀಸ್ನವ್ರು ಇಲ್ಲ ಅಂದ್ರೆ ಎಷ್ಟು ಕಷ್ಟ ಆಗುತ್ತೆ ನೋಡ್ರಿ. ಈ ಒಂದು ಇದರಲ್ಲಿ ಪೊಲೀಸ್ನವ್ರು ಇಲ್ಲಿ ಕರ್ತವ್ಯ ಮಾಡಿದ್ರೇನೆ ಏನು ಈ ಒಂದು ಪರಿಸ್ಥಿತಿಗಳನ್ನು ನಿಭಾಯಿಸೋದು. ವಾಹನಗಳೆಲ್ಲ ಬಂದು ಸುತ್ತಮುತ್ತ ಎಲ್ಲ ಬಂದು ಕಚ್ಕೊಂಡ್ಬಿಡ್ತು. ಸೊ ಈ ಒಂದು ಕಿರಿದಾದ ರಸ್ತೆಯ ಒಂದು ಅವ್ಯವಸ್ಥೆಯನ್ನ ದಯವಿಟ್ಟು ಸರಿಪಡಿಸಿ ಅಂತ ಒಂದು ಮನವಿ ಮಾಡ್ಕೊಳ್ತೀವಿ. ಎಲ್ಲ ಸುತ್ತಮುತ್ತ ಜಾಮ್ ಆಗೋಯ್ತು. ಏನೋ ನಮ್ಮ ಕೌದಳ್ಳಿ ಬಸ್ ನಿಲ್ದಾಣ ಏನಿದೆ ಇಲ್ಲಿ, ಸೊ ನಮ್ಮ ಪೊಲೀಸ್ ಇಲಾಖೆಯವರು ಬೇರೆಯವರು ಬಂದು ಸೊ ಇಲ್ಲಿನ ಒಂದಷ್ಟು ಟ್ರಾಫಿಕ್ ಜಾಮ್ ಅನ್ನ ಸರಿಪಡಿಸ್ತಕ್ಕಂಥ ಕಾರ್ಯವನ್ನ ಮಾಡಿರ್ತಾರೆ. ಸೊ ದಯವಿಟ್ಟು ಮುಂದಿನ ದಿವಸ ಇಲ್ಲಿ ಒಂದು ರಸ್ತೆಯ ಅಗಲೀಕರಣ ಆಗ್ಬೇಕಂತ ಒಂದು ಮನವಿ ಮಾಡ್ಕೊಳ್ತೀವಿ. ಸೊ ದಯವಿಟ್ಟು ನಿರೀಕ್ಷಿಸಿ.